ಅವರು ಸಾಯಲೇಬೇಕು. 1000 ವರ್ಷ ಕಳೆದರೂ ಕೂಡ ಸಾವು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತು. ಆದ್ರೆ ಸಾವಿನೊಳಗೆ ಸಾರ್ಥಕತೆ ಇರಬೇಕು. ಸಾವಿನೊಳಗೆ ಸಾರ್ಥಕತೆ ಇದ್ದಾಗ ಆ ಸಾವು ಕೂಡ ನಮಗೆ ಜೀವನದ ಒಂದು ಸಾಧನೆ ಅಂತ ಅನ್ನಿಸ್ತದೆ. ಆ ಸಾಧನೆಗೆ ಪಾತ್ರ ಆದವರು ಮಲಗೌಡರು. ಸಂತೃಪ್ತವಾದಂಥ ಜೀವನ, ಯಾವುದೇ ಕಷ್ಟ ಅಥವಾ ಕನಸುಗಳನ್ನು ಉಳಿಸ್ಕೊಳ್ಳಿಲ್ಲ. ಅವ್ರು ಕನಸು ಕಂಡಂಥ ಎಲ್ಲ ಕನಸುಗಳು ನನಸಾದು ಬಹಳ ಸಂತೃಪ್ತವಾದ ಜೀವನದಲ್ಲಿ ಸಂತೃಪ್ತಿಯ ಸಾವನ್ನು ಕಂಡು ಬಯಲಾದವರು ಮಲಗೌಡರು. ಅದಕ್ಕೆ ಅದೇ ನಮ್ಮ ಕಣ್ಣು ಮುಂದಿರುವಂಥ ಆದರ್ಶ. ಒಮ್ಮೆ ಮನಸ್ತದೆ ಸರ್ ಮಾತ್ರ ಉಳ್ಕೊಂಡಾಗ ಅವ್ರ ಸ್ವಭಾವ ನನಗೆ ಅವ್ರ ವೈಯಕ್ತಿಕವಾಗಿ ಹೆಚ್ಚು ಅವರೊಂದಿಗೆ ನಂದು ಒಡನಾಟ ಇಲ್ಲದಿದ್ದರೂ ಕೂಡ ಅವರು ಎಲ್ಲ ಮಕ್ಕಳು ನನ್ನ ಒಡನಾಟದೊಳಗನೆ ಇದ್ದರು. ಡಾಕ್ಟರ್ ಆಗಲಿ, ರವೀಂದ್ರ ಆಗಲಿ, ಈರನ್ ಗೌಡ್ರಾಗಲಿ, ಇವ್ರನ್ನೆಲ್ಲ ನೋಡಿದ ನಂತರ ಗೌಡ್ರು ಭೇಟಿ ಆಗ್ತಿದ್ರು. ಭಾಳ ಆ ಟೈಮಕ್ಕೆ ಅತ್ಯಂತ ವಿನಯಶೀಲವಾದಂಥ ಸೌಮ್ಯ ಸ್ವಭಾವದ ಗೌಡ್ರು. ಅವ್ರ ಬದುಕಿನ ಬಗ್ಗೆ ಒಂದೇ ಒಂದು ಮಾತು ನನಗೆ ಭಾಳ ಹಿಡಿಸಿದ್ದೇನು ಅಂತಂದರೆ, ಒಬ್ಬ ವ್ಯಕ್ತಿ ತನ್ನ ಮೂಲಕ ಮನಿ ಎಷ್ಟು ಬೆಳೀತದ ಅನ್ನೋದನ್ನು ಅಪೇಕ್ಷೆ ಪಡ್ತಾನೆ. ಆದ್ರೆ ಅದಕ್ಕಿಂತ ದೊಡ್ಡದೇನು ಅಂತಂದ್ರೆ ತನ್ನ ಮಕ್ಕಳಿಂದ ಎಷ್ಟು ಮನಿ ಬೆಳೀತದ ಅನ್ನೋದು ಬಹಳ ಮುಖ್ಯ. ಇವತ್ತು ಗೌಡ್ರು ಒಂದು ಕಾಲಕ್ಕೆ ಊರು ಗೌಡಿಕೆ ಮಾಡಿರ್ಬೋದು, ಆದ್ರೆ ಇವತ್ತು ತಾಲೂಕಿನ ಗೌಡಿಕೆ ಮಾಡುವಂಥ ಮಕ್ಕಳನ್ನು ನಮಗೆ ಕೊಟ್ಟು ಹೋದ್ರಲ್ಲ, ಇದು ಅವರ ಬಹುದೊಡ್ಡ ಪುಣ್ಯದ ಫಲ ಅಂತ. 3 ಮಕ್ಕಳಿದ್ರೆ ಒಬ್ಬರು ವೈದ್ಯಾಧಿಕಾರಿ ಆದರು, ಇನ್ನೊಬ್ಬರು ಒಂದು ಬ್ಯಾಂಕಿನ ಅಧ್ಯಕ್ಷರಾದರು, ನಮ್ಮ ರವೀಂದ್ರ ಪಾಟೀಲ್ ಅವರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದರು, ಬಿಸಿಯೂಟದ ಅಧಿಕಾರಿಗಳಾದರು. ಒಬ್ಬ ಅಪ್ಪಗ ಮತ್ತು ಅವ್ಗ ಇಷ್ಟು ಮಕ್ಕಳು ಬೆಳೆದದ್ದನ್ನು ನೋಡಿ ಸಂತೋಷ ಪಡುವುದನ್ನು ಬಿಟ್ಟರೆ ಮತ್ಯಾವ ಸಂಪತ್ತದ ಅಂತ. ಇದೇ ದೇವರು ನಮಗೆ ಕೊಡಬೇಕಾದಂಥ ಸಂಪತ್ತು. ಅದಕ್ಕಾಗಿ ಗೌಡ್ರ ಬದುಕು ನಮಗೆಲ್ಲ ಆದರ್ಶ ಅಂತ ಹೇಳ್ತಾ ಒಂದು ಕೊನೆ ಮಾತು, ನಾವು ನಮ್ಮನ್ನು ಅಗಲಿದವ್ರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀವಲ್ಲ, ನಾವು ವಿಚಾರ ಮಾಡಿದೆ ಈ ಶಾಂತಿಯನ್ನು ಕೋರೋದಂದ್ರೆ ಅಲ್ಲಿ ಅಶಾಂತಿ ಇರ್ತತೇನಾ ಅಂತ. ಆ ಅರ್ಥ ಅಲ್ಲ. ಶಾಂತಿಯನ್ನು ಕೋರೋದು ಅಂತಂದ್ರೆ ಆ ಆತ್ಮ, ಬಯಲಾದಂಥ ಆತ್ಮ ಶಾಶ್ವತವಾದಂಥ ಸ್ಥಾನವನ್ನು ಗಳಿಸ್ಕೊಳ್ಬೇಕು ಅನ್ನೋದೇ ಶಾಂತಿಯನ್ನು ಕೋರುವಂಥ ಉದ್ದೇಶ. ನಾವು ನೀವೆಲ್ಲ ಇಲ್ಲಿ ಸೇರಿದ್ದು ಗೌಡ್ರ ಆತ್ಮಕ್ಕೆ ಶಾಂತಿ ಬರಬೇಕು, ಆ ಆತ್ಮ ಚಿರಶಾಂತಿಯನ್ನು ಪಡಿಬೇಕು ಅಂತ ಪರಮಾತ್ಮನಲ್ಲಿ ನಾನು ಬೇಡಿಕೊಂಡು ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಧನ್ಯವಾದಗಳು.